ಇನ್ನು ಕೊಪ್ಪಳ ತಾಲೂಕಿನಲ್ಲೇ ಸರಿಸುಮಾರು 200 ಫ್ಯಾಕ್ಟರಿಗಳಿವೆ. ಇವುಗಳ ಧೂಳಿನಿಂದ ಜನ ಈಗಾಗಲೇ ಹಲವು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಬೆಳೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಈ ನಡುವೆ ಮತ್ತೊಂದು ಫ್ಯಾಕ್ಟರಿ ತಲೆ ಎತ್ತಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಊರಿಗೆ ಊರೇ ಬಿಕೋ ಎನ್ನುತ್ತಿದೆ. ವ್ಯಾಪಾರ ಭರಾಟೆಯಲ್ಲಿರಬೇಕಾದ ಅಂಗಡಿಗಳು ಮುಚ್ಚಿ ಹೋಗಿವೆ. ರಸ್ತೆ ಮೇಲೆ ವಾಹನಗಳು ಓಡಾಡ್ತಿಲ್ಲ. ಹೀಗೆ ಬರೀ ನೀರವ ಮೌನ ಆವರಿಸಿರೋ ಈ ದೃಶ್ಯ ಕೊಪ್ಪಳ ನಗರದ್ದು. ಬಲ್ಟೂಟ ಕಂಪನಿ ಶುರು ಮಾಡ್ತಿರೋ ಫ್ಯಾಕ್ಟರಿ ವಿರುದ್ಧ ಇಡೀ ಜಿಲ್ಲೆಗೆ ಸಮರ ಸಾರಿ ನಿಂತಿದೆ. ಬಲ್ಟೂಟ ಫ್ಯಾಕ್ಟರಿ ಸ್ಥಾಪನೆ ವಿರೋಧಿಸಿ ಕೊಪ್ಪಳ ಬಂದ್. ನಮ್ಮೂರ ಬಳಿ ಫ್ಯಾಕ್ಟರಿ ಬೇಡ ಅಂತ ಜನರ ಆಕ್ರೋಶ. ವಿಷಯ ಏನಂದ್ರೆ, ಕೊಪ್ಪಳ ನಗರದಿಂದ ಕೂಗಳತೆ ದೂರದಲ್ಲಿರೋ ಹಾಲವರ್ತಿ ಗ್ರಾಮದ ಬಳಿ ರಾಜ್ಯದಲ್ಲಿಯೇ 2ನೇ ಅತಿದೊಡ್ಡ ಸ್ಟೀಲ್ ಪ್ಲಾಂಟ್ ಆರಂಭಕ್ಕೆ ಬಲ್ಟೂಟ ಸಂಸ್ಥೆ ಮುಂದಾಗಿದೆ. ಈಗಾಗಲೇ ಇಲ್ಲಿ ಇದೇ ಸಂಸ್ಥೆಯ MSPL ಸ್ಟೀಲ್ ಘಟಕವಿದೆ. ಫ್ಯಾಕ್ಟರಿ ವಿಸ್ತರಿಸುವ ಮೂಲಕ ವರ್ಷಕ್ಕೆ 10.50 ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದನೆ ಮಾಡುವ ಗುರಿ ಇಟ್ಟುಕೊಂಡಿದೆ. ಇದರಿಂದಾಗಿ ಕೊಪ್ಪಳದ ಜನರು ಸಿಡಿದೆದ್ದಿದ್ದಾರೆ. ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿದೆ. ಸ್ವಯಂ ಪ್ರೇರಣೆಯಿಂದ ವ್ಯಾಪಾರಿಗಳು ಅಂಗಡಿಯನ್ನ ಮುಚ್ಚಿ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಕೊಪ್ಪಳದ ಗವಿಮಠದಿಂದ ಶುರುವಾದಂತ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದಾರೆ. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಹೋರಾಟಕ್ಕೆ ಧುಮುಕಿದ್ದಾರೆ. ಶಾಸಕರಾದ ರಾಘವೇಂದ್ರ ಹಿಟ್ನಾಳ್, ಜನಾರ್ದನ ರೆಡ್ಡಿ, ದೊಡ್ಡನಗೌಡ ಪಾಟೀಲ್, ಸಂಸದ ರಾಜಶೇಖರ ಹಿಟ್ನಾಳ್ ಸಾಥ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಫ್ಯಾಕ್ಟರಿ ನಿರ್ಮಾಣ ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸುವುದಕ್ಕೂ ಕಾರಣಗಳಿವೆ. ಅದೇನು ಅನ್ನೋದನ್ನ ನೋಡುವುದಾದ್ರೆ, ಫ್ಯಾಕ್ಟರಿ ನಿರ್ಮಾಣಕ್ಕೆ ಬಲ್ಟೂಟ ಸಂಸ್ಥೆ 54,000 ಕೋಟಿ ಬಂಡವಾಳ ಹೂಡಿಕೆ ಮಾಡುತ್ತಿದೆ. ವರ್ಷಕ್ಕೆ 10.50 ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದನೆ ಮಾಡೋ ಗುರಿ ಹೊಂದಿದೆ. ಬಲ್ಟೂಟ ಫ್ಯಾಕ್ಟರಿ ಆರಂಭದಿಂದ ಜನರಿಗೆ ತೊಂದರೆಯಾಗಲಿದೆ. ಈಗಾಗಲೇ ಕೊಪ್ಪಳ ತಾಲೂಕಿನಲ್ಲಿ 200ಕ್ಕೂ ಹೆಚ್ಚು ವಿವಿಧ ಫ್ಯಾಕ್ಟರಿಗಳಿದೆ. ಇವುಗಳಿಂದಲೇ ಜನ ಕ್ಯಾನ್ಸರ್, ಅಸ್ತಮಾ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಅಂತ ಜನ ಕಿಡಿಕಾರಿದ್ದಾರೆ. ಫ್ಯಾಕ್ಟರಿಗಳ ಮಾಲಿನ್ಯದಿಂದ ಬದುಕು ದುಸ್ತರವಾಗಿದೆ. ಬೃಹತ್ ಘಟಕ ಆರಂಭವಾದ್ರೆ ನಾವು ಕೊಪ್ಪಳ ಬಿಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಲ್ಟೂಟ ಫ್ಯಾಕ್ಟರಿ ಆರಂಭ ಬೇಡ ಅಂತ ಜನರು ಅಳಲು ತೊಡ್ಕೊಳ್ತಿದ್ದಾರೆ. ಗುಸು 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 ಚಾಲು ಆಗುತ್ತೆ. ಬರೇ ಕೆಮ್ಮು, ಒಣ ಕೆಮ್ಮು, ಕಪಾನು ಬರಗಲ್ಲ, ಏನಿಲ್ಲ, ಬರೇ ಕೆಮ್ಮು. ಹಿಂಗ್ ಬರ್ತೀನಿ ಸರ್, 2 ಜನ ನೋಡ್ಕೊಂತೀರಿ ಸರ್, ಹೆಂಗಾಕತ್ತೆ ಅನ್ನೋದು. ಈಗ ಆಲ್ರೆಡಿ ಊರಲ್ಲಿ ವರ್ಷಕ್ಕಿಬ್ಬರು ಕ್ಯಾನ್ಸರ್ ಸಾಯ್ತಾ ಇದ್ದಾರೆ ಸರ್. ಅದು ಬೇರೆ ಕಡೆ ಹೋಗಕ್ ನಮ್ಗೆ ಇದನ್ನೇ ಇಲ್ಲ ಸರ್. ಈಗ ಎಲ್ಲಿ ಜೀವನ ಕಟ್ಕೊಳಕ್ಕಾಗತ್ತೆ ಹೇಳಿ ಸರ್. ಫ್ಯಾಕ್ಟರಿಗಳ ಧೂಳು ಬೇದಿಗೆ ಬಂತು ಜನರ ಬದುಕು. ಇನ್ನು ಹಾಲವರ್ತಿ ಗ್ರಾಮಸ್ಥರು ಫ್ಯಾಕ್ಟರಿಗಳಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಒಂದು ಸಾಕ್ಷ್ಯಚಿತ್ರ ಮಾಡಿದ್ದಾರೆ. ಇಡೀ ಊರು ಧೂಳಿಗೆ ಪಡ್ತಾ ಇರುವಂತಹ ಸಂಕಷ್ಟದ ಬಗ್ಗೆ ಇದರಲ್ಲಿ ಚಿತ್ರಿಸಲಾಗಿದೆ. ಈ ಗ್ರಾಮಸ್ಥರ ಸಂಕಟ ಕೇಳಿದ್ರೆ ಕಣ್ಣಂಚಿನಲ್ಲಿ ನೀರು ಬಂದು ನಿಂತು ಬಿಡುತ್ತೆ. 12 ಎಕರೆದಾಗ್ರಿ ಇದು 1 ಎಕರೆ ಕಡ್ಲೆ ಹಾಕೇನ್ರಿ, 40ರಿಂದ 50 ಸಾವಿರ ಖರ್ಚು ಮಾಡೇನ್ರಿ. ಇದ್ರೆ ನನಗೆ ಕೇವಲ ಒಂದು 5ರಿಂದ 10 ಸಾವಿರ ಬಂದ್ರೆ ನಾನು ಪುಣ್ಯ ರೀ. ಅದು ಇದು ದನ ತಿನ್ನೋದಕ್ಕೆ ಯೋಗ್ಯ ಅಲ್ರಿ. ಏನು ಬೇಕಾಗಿಲ್ಲ ಸರ್, ಯಾವ ಸಿಗರೇಟ್ ಸೇದ್ಬೇಕಲ್ಲ, ಇಲ್ಲಿ ಹೊಲಕ್ಕೆ ಬಂದ್ಬಿಟ್ರೆ ತಾನೇ ಬಂದ್ಬಿಡ್ತದೆ. ಅಸ್ತಮಾ ರೋಗ ಏನೇ ಕಾಯಿಲೆ ಬಂದ್ರು ಇಲ್ಲಿ ನಮ್ಮ ಹಾಲವರ್ತಿ ಗ್ರಾಮಕ್ಕೆ, ಬಗನಾಳ ಗ್ರಾಮ, ಕುಣಿಕೇರಿ ಗ್ರಾಮ, ಹಲ್ಲನಗರ ಗ್ರಾಮ, ಎಲ್ಲ ಗ್ರಾಮಗಳು ಬಂದ್ಬಿಟ್ರೆ ನಾವು ರೋಗವನ್ನು ಆರಾಮಾಗಿ ಅಂಟಿಸೋಬೋದು ಸರ್, ಏನು ತೊಂದರೆ ಇಲ್ಲಂಗೆ. ಕಣ್ಣೀರು ಹಾಕಿದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ. ಇದಷ್ಟೇ ಅಲ್ಲ, ಕಾರ್ಖಾನೆಗಳಿಂದ ಜನರ ಮೇಲಿನ ಪರಿಣಾಮ ವಿಡಿಯೋ ನೋಡಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಕಣ್ಣೀರಿಟ್ಟಿದ್ದಾರೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಮ್ಮಲ ಮರಗಿದ್ದಾರೆ. ಕಾರ್ಖಾನೆಗಳು ಜನರ ಜೀವದ ಜೊತೆ ಆಟವಾಡ್ತಿವೆ. ಫ್ಯಾಕ್ಟರಿಗಳ ಧೂಳು ಉಸಿರು ಕಸಿದುಕೊಳ್ತಿವೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ರಾಜಕಾರಣಿಗಳು ಕೊಪ್ಪಳದ ಜನರ ಬದುಕು ಉಳಿಸುವ ಕೆಲಸ ಮಾಡಬೇಕಿದೆ. ಸಂಜಯ್, TV9 ಕೊಪ್ಪಳ.